ಈ ನೀರಿಗೆ ಬಣ್ಣ ಇಲ್ಲ, ಈ ನೀರಿಗೆ ಜಾತಿ ಇಲ್ಲ, ಈ ನೀರಿಗೆ ಧರ್ಮ ಇಲ್ಲ, ಈ ನೀರಿಗೆ ಈ ಜೀವನೇ ನಮ್ಮ ಜಲಜೀವ ಎಲ್ಲ ಕೂಡ. ಇದನ್ನ ಸರಿಯಾದ ರೀತಿಯಲ್ಲಿ ಈ ನೀರಿಗೆ ಏನಾದ್ರು ಮಾಡಿ ನನಗೆ ಸಿಕ್ಕಂತ ಅವಕಾಶದಲ್ಲಿ ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೇಕು, ರೈತನ ಬದುಕಿಸ್ಬೇಕು. ಈ ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಲಂಚ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಏನಾದ್ರು ಮಾಡಿ ನನ್ನ ಕೈಲಾದಂತ ಒಂದು ಸೇವೆಯನ್ನ ಇತಿಹಾಸ ಪುಟಕ್ಕೆ ಓದಂಗ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಧರ್ಮದ ಮುಖಾಂತರ ಕೆಲವರು ಕಾವೇರಿ ಪೂಜೆ ನಾನು ಮಾಡ್ತಾ ಇದ್ದೀನಿ ಅಂತ ನಕ್ಕಿದ್ರು, ಟೀಕೆ ಮಾಡಿದ್ರು. ನಾವು ತುಂಗಭದ್ರೆಗೆ ಹೋಗಿ ಪಾಪ ಇವನು ನಮ್ಮ ತಂಗಡಿ ಗಡಗಡ ಅಂತ ನಡಕ್ತಿದ್ದ ರಾತ್ರಿ ಎಲ್ಲ ಫೋನ್ ಮಾಡ್ಬಿಟ್ಟು ಹೊಡೆದೊಯ್ತಾ ಇದೆ ಸರ್ ಡ್ಯಾಮು ಅಂತ ಅವನು ಹೇಳ್ತಾ ಇದ್ದ. ನಾನು ಬೆಳಗ್ಗೆ ಹೆಲಿಕಾಪ್ಟರ್ ಹಾಕೊಂಡು ಹೋದೆ, ಅದೇನಾಯ್ತು ಅದು ಹೋಗೋಣ ಅಂತ ಹೋದ. ಕೊನೆಗೆ ಗೇಟ್ನ ಏನು ವಿರೋಧ ಪಾರ್ಟಿಯವರೆಲ್ಲ ಏನು ಬಾಯಿ ಬಂದಾಗ ಮಾತಾಡಿದ್ರು, ನಮ್ಮ ಆಡಳಿತ ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ. 15 ದಿನಕ್ಕೆ ಆ ಗೇಟನ್ನ ವಾಪಸ್ ತಂದು ಇವತ್ತು ಬೆಳಗ್ಗೆನೂ ಮೀಟಿಂಗ್ ಮಾಡ್ದು. ಮೀಟಿಂಗ್ ಮಾಡಿ ಇಡೀ ರಾಜ್ಯದ ಎಲ್ಲ ಗೇಟ್ಗಳನ್ನ ಕೂಡ ನಾವು ಬದಲಾಯಿಸ್ಬೇಕು ಅಂತ ತೀರ್ಮಾನ ಮಾಡ್ದು. ಕೆಲವು ರಾಜಕಾರಣ ಮಾಡ್ತಾರೆ. ಆಗ ಒಂದು ಮಾತು ಹೇಳಿದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದೆ. ನಾನು ಹಂಗೆ ಇವತ್ತು ಈ ನೀರಿಗೆ, ಈ ಜನಕ್ಕೆ, ಈ ಸಮಾಜಕ್ಕೆ ಈ ಋಣವನ್ನ ತೀರಿಸ್ಬೇಕು ಅಂತ ಹೇಳಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ನನ್ನ ಕೈಲಾದಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ನಾನು ದೊಡ್ಡ ಆರ್ಥಿಕ ತಜ್ಞ ಅಲ್ಲ. ಬಹುಶಃ SM ಕೃಷ್ಣರವರ ಕಾಲದಲ್ಲಿ ಇತ್ತು ಅವಕಾಶ ನನಗೆ, ನಾನು ಆಗ ತಗೊಳಕ್ ಹೋಗ್ಲಿಲ್ಲ. ನಾನು ಇಲ್ಲಿ ಕೆಲವು ನನ್ನ ಮಿನಿಸ್ಟರ್ಸ್ ಕೊಲೀಗ್ಸ್ ಎಲ್ಲ ಸ್ಟೇಜ್ ಮೇಲೆ ಇದ್ದಾರೆ. ನಾನು ಸಿದ್ದರಾಮಯ್ಯನವರು ರಾಯಚೂರಲ್ಲಿ ಎಲೆಕ್ಷನ್ ಟೈಮಲ್ಲಿ ಒಂದು ತೀರ್ಮಾನ ನಾನು ಮಾಡ್ದು. ಕೆಲವು ಶಾಸಕರು, ನಮ್ಮ ರವಿ ಕೆಲವರೆಲ್ಲ ಇದ್ರಲ್ಲ, ಕೆಲವರೆಲ್ಲ ನನ್ನ ಜೊತೆ ಇದ್ದಂತ ಶಾಸಕರಿಗಿದ್ರು. ಒಂದು ತೀರ್ಮಾನ ಮಾಡ್ದು, ಈ ಕಾವೇರಿ ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ ನಮಗೆ ಆದಂತ ಒಂದು ಮಾಹಿತಿ ಬಂತು. ಮಾಹಿತಿ ಬಂದ ಮೇಲೆ ಕೊನೆಗೆ ನಾವು ಇಲ್ಲಿಗೆ ಬಂದು ತೀರ್ಮಾನ ಮಾಡ್ದು, ಮೇಕೆದಾಟು ಪಾದಯಾತ್ರೆ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ದು. ಮಾಡಾದ್ಮೇಲೆ ಕೆಲವರೆಲ್ಲ ಕೋವಿಡ್ ಬೇರೆ ಬಂದ್ಬಿಡ್ತು. ಬಂದಂತ ಸಂದರ್ಭದಲ್ಲಿ ಬೇಕಾದಷ್ಟು ನಡೀತು, ಎಲ್ಲ ಪ್ರಿಪರೇಷನ್ ಕೂಡ ಆಗೋಯ್ತು. ಕನಕಪುರಕ್ಕೆ ಹೋಗಿದ್ದೀವಿ, ಬೆಳಗ್ಗೆ ಪ್ರಾರಂಭ ಮಾಡಬೇಕು, ಹೆಜ್ಜೆ ಹಾಕ್ಬೇಕು. ನಾನು ಮುಖ್ಯಮಂತ್ರಿಗಳು ಇದನ್ನ ಇಟ್ಟರು ಫೋಟೋ, ನಾನು ಇದನ್ನೇ ಇಟ್ಟೆ. ನಾನು ಕೇಳಿದ್ರು ಪಕ್ಕದಲ್ಲಿ ನನ್ನ ಕೃಷ್ಣಪ್ಪರೇ ಕೂಡ, ಇದು ತಪ್ಪಿಟ್ಬಿಟ್ಟಿದ್ರು ಅಂತ. ಇಲ್ಲ, ಅವ್ರು ಹಂಗಿಟ್ಟಿರ್ಲಿ, ನಂದು ಓದಿದ್ದೇ ಇದೆ. ಇದೇನಪ್ಪ ಅಂದ್ರೆ ನಮ್ಮ ಹಕ್ಕು, ನಮ್ಮ ನೀರು, ಈ ಕೈ, ಈ ಹಸ್ತ ಇದಿದೆ.